ಆ, ಎಲ್ಲರಿಗೂ ನಮಸ್ಕಾರ. ಆ, ಇತ್ತೀಚೆಗೆ ಎಲ್ಲರೂ ನೋಡಿರ್ತೀರ, 16, 20, 25 ವರ್ಷದವರಿಗೆ ಹಾರ್ಟ್ ಅಟ್ಯಾಕ್ ಆಗಿ ಕೊನೆ ಉಸಿರು ಎಳೆದ್ರು ಅಂತ ಎಲ್ಲ ಹೇಳ್ತಾರೆ. ಈ ಒಂದು ಕಾರಣ, ಮಾನಸಿಕ ಒತ್ತಡನೂ ಒಂದು ಕಾರಣ. ಸೊ ನೀವು ಇವತ್ತಲ್ಲ ಈಗಲೇ ಯಾವ್ದಾದ್ರು ಡಯಾಗ್ನೋಸ್ಟಿಕ್ ಸೆಂಟರ್ಗೆ ಹೋಗಿ ನಿಮ್ಮ BP, ಶುಗರ್, ECG ಎಲ್ಲ ಚೆಕ್ ಮಾಡಿಸ್ಕೊಳ್ಳಿ. ನಿಮ್ಮ ಯಾರು ಎಷ್ಟು ಒತ್ತಡದಲ್ಲಿದ್ದಾರೆ ನೋಡಿದ್ರೆ ಗೊತ್ತಾಗಲ್ಲ. ಕೆಲವರು ನಗ್ನಗ್ತಾ ಖುಷಿಯಾಗೇ ಇರ್ತಾರೆ, ಆದರೆ ತುಂಬ ಒತ್ತಡದಲ್ಲಿರ್ತಾರೆ. ಸೊ ನೋಡಿ ಏನಂತೀರ, ಕೆಲವರು ಈಗ ರೀಸೆಂಟಾಗಿ ಗ್ಯಾಸ್ಟ್ರಿಕ್ ಅಂದ್ಬಿಟ್ಟು ಸುಮ್ಮನೆ ಇದ್ದು ಆಮೇಲೆ ಹಾರ್ಟ್ ಅಟ್ಯಾಕ್ ಆಗಿ ಸತ್ತೋಗಿರೋರು ಇದ್ದಾರೆ. ಸೊ ನೀವೇ ಜ್ವರ ಬಂದಾಗ ಡೋಲೋ 650 ತಗೊಂಡು ಜ್ವರ ಹೋಗ್ತಲ್ಲ, ಆ ಥರ ಇದು ಮಾಡ್ಕೊಂಬಿಡಿ. ಕಡಿಮೆ ಅಂದರು 55-60 ವರ್ಷನಾರು ನೀವು ಬದುಕಬೇಕು. 60 ಮೇಲೂ ಬದುಕಬೇಕು, ಆದರೆ 60 ತನಕನಾರು ಬದುಕಬೇಕು. ಸೊ ಸ್ವಲ್ಪ ತಿನ್ನೋ ಏನು ಅನ್ಲಿಮಿಟೆಡ್ ಎಲ್ಲ ತಿನ್ನಬಾರ್ದು. ಮತ್ತು ಮಾತು ಜಾಸ್ತಿ ಮಾತಾಡಿದ್ರೆ ಇದು ಅಂತಲ್ಲ, ಜಾಸ್ತಿ ಜಗಳ ಆಡೋದು, ಇನ್ನೊಬ್ಬರ ಮೇಲೆ ಮನಸ್ಸಲ್ಲಿ ದ್ವೇಷ ಇಟ್ಕೊಳೋದು, ಅದೆಲ್ಲ ಮಾಡಬೇಡಿ. ಇಷ್ಟ ಇಲ್ಲ ಅಂದರೆ ನೀವು ಡಿಸ್ಟೆನ್ಸ್ ಮೇಂಟೈನ್ ಮಾಡ್ಬೋದು. ಯಾವಾಗಲಾದ್ರು ಬೇಕಾದ್ರೆ 1-2 ತಿಂಗಳಿಗೆ ಒಂದು ಸಲ ಯಾವಾಗಲಾದ್ರು ಭೇಟಿ ಆಗ್ಬೋದು. ಯಾವ ಕಾರಣಕ್ಕೂ ಇನ್ನೊಬ್ಬರ ಕಾರಣದಿಂದಾಗಿ ನೀವು ಜಾಸ್ತಿ ಮಾನಸಿಕ ಒತ್ತಡ ಮಾಡ್ಕೊಬೇಕು ಅಂತ ಇಲ್ಲ. ಸೊ ನಿಮ್ಮ ಆರೋಗ್ಯ ನೀವು ನೋಡ್ಕೊಬೇಕು. ನಮಸ್ಕಾರ.